ನೀವೇ ಕರ್ಕೊಂಡ್ ಬಂದು ನೀವೇ ಹೋಗು ಅಂತಿದ್ದೀರಲ್ರಿ. ಏನೇ ಬೊಗಳ್ತಾ ಇದ್ಯಾ? ಹಾಗೆಲ್ಲ ಏನಿಲ್ಲ ರೀ, ನಿಜಾನೇ ಹೇಳ್ತಿದ್ದೀನಿ. ಈ ಮನೆ ಹೊಸ್ಲನ್ನ ತುಳಿಯೋಕ್ ಯೋಗ್ಯತೆ ಇಲ್ದೇ ಇರೋಳು. ನಿಮ್ ರೂಮ್ವರೆಗೂ ಬರೋ ಹಾಗೆ ಮಾಡಿದ್ದು ನೀವೇ. ನೋಡ್ದ್ಯಾ ಹೇಗ್ ಮಾತ್ ಕೊಡ್ತಾ ಇದ್ದಾಳೆ ಅಂತ. ಹಳ್ಳಿಲಿ ನಮ್ ಮುಂದೆ ತಲೆ ತಗ್ಗಿಸ್ಕೊಂಡಿರ್ತಿದ್ಲು, ಇವತ್ ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾಳೆ ನೋಡು. ಇನ್ನು ಹಳ್ಳಿಯವಳು ಅಂತ ಯಾಕಂತಿರತ್ತೆ? ಅದು ನೆನ್ನೆವರೆಗೂ. ಇವಾಗ ನಾನು ಈ ಮನೆ ಸೊಸೆ. ಈ ಮನೆ ಸೊಸೆಗಿರೋ ಹಕ್ಕು, ಅಧಿಕಾರಗಳು ಅದೆಲ್ಲ ನನಗಿದೆ. ಅದನ್ನ ನೀವ್ ಯೋಚನೆ ಮಾಡಿ. ಅಲ್ಲ, ಇವಳಿಗೆ ಎಷ್ಟೋ ಧೈರ್ಯ. ಇವಳಿಗೊಂದ್ ಗತಿ ಮಾಡ್ಬೇಕು. ನನಗ್ ಸೊಸೆಯಾಗಿ ನಿನಗ್ ಹೆಂಡತಿಯಾಗಿ ಇವಳು ಇರ್ಕೂಡ್ದು. ಏನಾದ್ರೂ ಒಂದ್ ಮಾಡ್ಬೇಕು. ಏನ್ ಮಾಡ್ತೀರಾ? ಸಾಯಿಸ್ಬಿಡ್ತೀರಾ? ಛೇ, ನೀವ್ ನನ್ನ ಸಾಯಿಸ್ಬಿಟ್ರು ಈ ಮನೆ ಸೊಸೆ ಹಾಗೆ ಸಾಯ್ತೀನಿ, ನಿಮ್ ಹೆಂಡತಿ ಹಾಗೆ ಸಾಯ್ತೀನಿ. ಆದ್ರೆ ಅದಾದ್ಮೇಲೆ ನಿಮ್ ಜೀವನ ನರ್ಕ ಅನ್ನೋದ್ ನೆನ್ಪಿಟ್ಕೊಳ್ಳಿ. ನಿಂತ್ಕೋ. ಕಾಫಿ ಚೆಲ್ಬಿಟ್ಟು ಹಾಗೆ ಹೋಗ್ತಾ ಇದೆಯಲ್ಲ, ಯಾರು ಒರೆಸ್ತಾರ ಅದನ್ನ? ನಿಮ್ಮಪ್ಪ ಬಂದು ಒರೆಸ್ತಾನ, ಇಲ್ಲ ನಿಮ್ ತಾತ ಬಂದು ಒರೆಸ್ತಾನ? ಹೋಗಿ ಒರ್ಸೋ. ಹೀಗ್ ಹೇಳಿದ್ರೆ ಕೆಲ್ಸದವಳೆ ಒರ್ಸಲ್ಲ, ನಾನು ಹೆಂಡ್ತಿ, ನಾನು ಒರೆಸ್ತೀನಿ ಅನ್ಕೊಂಡ್ರ? ಹೀಗ ಅಧಿಕಾರದಿಂದ ಅಲ್ಲ, ಅಭಿಮಾನದಿಂದ ಹೇಳಿದ್ರೆ, ಸ್ವಲ್ಪ ಪ್ರೀತಿಯಿಂದ ಹೇಳಿದ್ರೆ ನೀವ್ ಏನ್ ಹೇಳಿದ್ರು ಮಾಡ್ತೀನಿ, ನೀವ್ ಹೇಳ್ದಂಗ್ ಕೇಳ್ತೀನಿ. ಆದ್ರೆ ನನ್ ಮೇಲೆ ಅಧಿಕಾರ ತೋರಿಸ್ಬೇಕು ಅನ್ಕೊಂಡ್ರೆ ಮಾತ್ರ ನನಗಿರೋ ಅಧಿಕಾರ ಏನು ಅಂತ ನಾನು ತೋರಿಸ್ಬೇಕಾಗತ್ತೆ. ನೆನ್ಪಲ್ಲಿಟ್ಕೊಳ್ಳಿ. ಏನೂ ಆಗಿಲ್ಲ. ಇಷ್ಟು ನೋವಿದ್ರು ನೋವಿಲ್ಲ ಅಂತ ಹೇಳ್ತಾ ಇದೆಯಲ್ಲ? ಆಗಿಲ್ಲ ಲಕ್ಕಿ. ಕೇಡು ಕುತಂತ್ರ ತುಂಬಿರೋ ನಿನ್ನ ಕೆಟ್ಟ ಬುದ್ಧಿಗೆ ಈ ಕತ್ತಲಿನ ಬದುಕೆ ಸರಿ ಅಂತ ಹೇಳಿ ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಲ್ಲ. ಕಣ್ಣು ಬಂದು ನೀನು ಸಾಧಿಸುವಂಥದ್ದೇನಿದೆ, ನಮ್ಗಳಿಗೆಲ್ಲ ತೊಂದರೆ ಕೊಡೋದನ್ನ ಬಿಟ್ಟು. ಅದಕ್ಕೆ ಹೀಗಾದ್ರೂ ಒಂದು ರೂಮ್ನಲ್ಲಿ ಬಿದ್ದಿರ್ತೀಯ ಅಂತ ಆಪರೇಷನ್ ಮಾಡಿಸ್ಲಿಲ್ಲ. ನನಗ್ ಕಣ್ಣು ಹಾಳಾದಾಗ ಕತ್ಲಲ್ಲೇ ಬದುಕು ಅಂತ ಹೇಳ್ತಿದ್ದವನು ಈಗ ಕಾಲು ಸ್ವಲ್ಪ ಉಳುಕಿದಕ್ಕೇನೆ ಎಷ್ಟು ಗಾಬರಿ ಆಗ್ತಾ ಇದ್ದಾರೆ. ಇಷ್ಟು ದಿನ ನನ್ನ ಮೂರ್ಖತನದಿಂದ ಇಂಥ ವ್ಯಕ್ತಿಯಿಂದ ದೂರ ಇದ್ನ. ಏನು ಆಗಿರಲ್ಲ ಕಣೋ, ಭಯ ಪಡ್ಬೇಡ. ಕಾಲೇ ಕೆಳಗಡೆ ಇಡಕ್ಕಾಗ್ತಿಲ್ಲಮ್ಮ. ಏನು ಆಗ್ತಿಲ್ಲ ಅಂತಿದ್ಯಲ್ಲ ನೋಡು. ಅಯ್ಯೋ ಅತ್ತೆ, ಯಾಕೆ ಸುಮ್ನೆ ಗಾಬರಿ ಆಗ್ತಾ ಇದ್ದೀರಾ? ನನ್ಗೇನೂ ಆಗಿಲ್ಲ, ನಂಗ್ ಸರಿ ಹೋಗುತ್ತೆ. ಕಡಿಮೆ ಆಗುತ್ತೆ ಅಂದ್ರೆ ಅವನು ಸುಮ್ನಿರ್ಬೇಕಲ್ಲಮ್ಮ. ನೀನು ಕೆಳಗ್ ಕಾಲು ಊರ್ಬೇಕು, ಆಗ್ಲೇ ಇವನು ಶಾಂತವಾಗಿರ್ತಾನೆ, ನಮಗೂ ಶಾಂತವಾಗಿರಕ್ ಬಿಡ್ತಾನೆ. ಏನಾಯ್ತಮ್ಮ, ಕಾಲು ಹುಣಕಿದ್ಯಾ ಹೇಗೆ? ತುಂಬಾ ನೋವಿದ್ಯಲ್ಲಮ್ಮ, ಹಾಸ್ಪಿಟಲ್ ಹೋಗೋಣ ಬಾ. ಏನತ್ತೆ ನೀವು, ನಿಮ್ ಮಗನ್ಗಿಂತ ನೀವೇ ಜಾಸ್ತಿ ಭಯ ಪಡ್ತಾ ಇದ್ದೀರಾ. ಸ್ವಲ್ಪ ಕಾಲು ಉಳುಕಿದೆ ಅಷ್ಟೇ, ಸ್ವಲ್ಪ ಹೊತ್ತು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೂ ಇದು ಒಂದ್ ರೀತಿಲಿ ಆಗಿದ್ ಒಳ್ಳೇದಕ್ಕೆ ಅಂತಾನೆ ಅನಿಸ್ತಿದೆ. ಏನ್ ಮಾತಾಡ್ತೀಯಮ್ಮ? ಕಾಲು ಉಳುಕೋದು ಒಳ್ಳೇದಾ? ಒಳ್ಳೇದೇ ಅಜ್ಜಿ. ಈ ತರದೇನಾದ್ರೂ ಆದ್ರೇನೆ ಅಲ್ವಾ ನನ್ ಮೇಲ್ ನಿಮ್ಗೆಲ್ಲರಿಗೂ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗೋದು. ಆಗ ನಂಗ್ ಕಣ್ಣು ಸರಿ ಇಲ್ದೇ ಇದ್ದಾಗ ನನ್ ಮಾಡಿದ ತಪ್ಪಿಗೆ ಕಣ್ಣು ಹೋಗಿದೆ ಅಂತ ಹೇಳ್ತಾ ಇದ್ದಿದ್ ನೀವುಗಳು ಈಗ ಚಿಕ್ಕದಾಗಿ ಕಾಲು ಉಳುಕಿದಕ್ಕೆ ನನ್ಗಿಂತ ನೀವೇ ನೋವು ಅನುಭವಿಸ್ತಾ ಇದ್ದೀರಾ. ನನಗ್ ಯಾವ ನೋವು ಇಲ್ಲ ಗೊತ್ತಾ, ನೀವು ತೋರಿಸ್ತಿರೋ ಪ್ರೀತಿ ಮಾತ್ರ ಗೊತ್ತಾಗ್ತಿದೆ. ಸರಿ ಹೋಗುತ್ತೆ ಬಿಡಿಯತ್ತೆ. ಸರಿ, ನೋವು ಕಮ್ಮಿ ಆಗೋ ತನಕ ಎಲ್ಲೂ ಓಡಾಡದೆ ರೆಸ್ಟ್ ತಗೋ. ಸರಿ ಅತ್ತೆ. ಕಾಲು ಕೆಳಗಿಡದ ಹಾಗೆ ನೀನೇ ನೋಡ್ಕೋಬೇಕು ಲಕ್ಕಿ. ಎಲ್ಲ ಅವಳ ಹತ್ರನೇ ಬರೋ ಹಾಗೆ ಮಾಡು. ಮೊದ್ಲು ಕಾಲಿಗೆ ಎಣ್ಣೆ ಹಚ್ಬೇಕು ಕಣೋ. ಕೊಡಿಲಿ, ನಾನು ಹಚ್ತೀನಿ. ನಾನು ಹಚ್ತೀನಿ ಬಿಡಮ್ಮ. ಸರಿ, ಜೋಪಾನವಾಗಿ ನೋಡ್ಕೋ. ಹೇಳಿದ್ ನೆನ್ಪಿದೆ ತಾನೆ? ನೋವು ಕಮ್ಮಿ ಆಗೋ ತನಕ ಓಡಾಡಬಾರ್ದು. ಕೌಸಲ್ಯ, ಅವ್ನು ನೋಡ್ಕೊಳ್ತಾನೆ ಬಿಡು. ಬಾ ನಾ ಹೋಗೋಣ. ಬಾ ಕೌಸಲ್ಯ.
ಒಂದು ನಿಮಿಷ. ಅಮ್ಮ, ನೋವಾಗ್ತಿದ್ಯಾ? ನೀವ್ ಯಾಕೆ ಇದನ್ನೆಲ್ಲ ಮಾಡ್ಬೇಕು? ನನಗೂ ಈ ತರ ಪರಿಸ್ಥಿತಿ ಬಂದ್ರೆ ನೀನ್ ಮಾಡಲ್ವಾ? ಮಾಡ್ಲಿಲ್ಲ ಅಲ್ವಾ? ಇಷ್ಟು ದಿನ ಎಲ್ಲೂ ಓಡಾಡಕ್ಕಾಗ್ದೆ ನೀವು ವೀಲ್ ಚೇರಲ್ಲಿ ಕೂತಿರ್ತಿದ್ರಿ. ಆಗ ನಿಮ್ಮನ್ನ ನೋಡ್ಕೊಂಡಿಲ್ಲ. ಆದ್ರೆ ಈಗ ನೀವು ನನ್ನ ಸೇವೆ ಮಾಡ್ತಾ ಇದ್ದೀರಾ. ಆಗಿನ ತರ ನೀನೀಗಿಲ್ಲ ಊರ್ಮಿಳಾ. ಆದ್ರೂ ಇವಾಗಿನ ಸಂತೋಷ ಬಿಟ್ಟು ಕಳೆದು ಹೋಗಿರೋ ದುಃಖನ ನೆನೆಸ್ಕೋತಾ ಇದ್ರೆ ಯಾವ ಸಂಬಂಧನೂ ಮುಂದುವರಿಯಲ್ಲ. ಪುಟಾಣಿ ಕಾಪಾಡ್ತಾಳೆ ಅಂತಿದ್ದಾಳಲ್ಲ, ಅದು ಕೂಡ ಬರೋ ಅಪಾಯದಿಂದ ಮುಂಚೆನೆ ಎಚ್ಚರಿಸ್ತಿದೆ ಅಂತಿದ್ದಾಳೆ. ಅದೇ ಅರ್ಥ ಆಗ್ತಿಲ್ಲ ಕಣೋ. ಸರಿಯಾಗಿ ಕೇಳಿಸ್ಕೊ. ನಮ್ ಪುಟಾಣಿ ಮರಿ ಎಷ್ಟು ಅಪಾಯಗಳಿಂದ ನಮ್ಮನ್ನ ಕಾಪಾಡಿದೆ ಅಲ್ವಾ ಬಾವ? ವಾಲಿ ತಪ್ಪು ಮಾಡಿದ್ದಾನೆ ಅಂತ ಪ್ರೂವ್ ಮಾಡಿ ನೀನು ನಿರಪರಾಧಿಯಾಗಿ ನಿಂತಿದ್ಯಾ ಅಂತಂದ್ರೆ ಅದು ನಮ್ ಪುಟಾಣಿಯಿಂದಾನೇ ಅಲ್ವಾ? ಹೌದು ವೈದೇಹಿ, ವಾಲಿ ರಾಜಲಕ್ಷ್ಮಿನ ಸಾಯಿಸೋಕೆ ಹೊರಟಿದ್ದಾನೆ ಅಂತ ನಮ್ಮ ಪುಟ್ಟು ವೈದೇಹಿ ಹೇಳ್ದೆ ಹೋಗಿದ್ರೆ ನಾವು ರಾಜಲಕ್ಷ್ಮಿನ ಕಾಪಾಡ್ಕೊಳಕ್ ಆಗ್ತಾ ಇರಲಿಲ್ಲ. ವಾಲಿನ ರೆಡ್ ಹ್ಯಾಂಡಾಗಿ ಹಿಡಿಯೋಕ್ಕೂ ಆಗ್ತಾ ಇರಲಿಲ್ಲ ನಮಗೆ. ನಮ್ ಪುಟಾಣಿ ನಮ್ ಪಾಲಿನ ದೇವತೆ ಬಾವ. ಅಪ್ಪ ಅಮ್ಮ ಇಲ್ದೆ ಮಕ್ಕಳೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ಮ ಮಗು ಇಲ್ದೆ ಹೋಗಿದ್ದಿದ್ರೆ ನಾವ್ ಜೀವಂತವಾಗಿ ಇರಕ್ ಆಗ್ತಿರ್ಲಿಲ್ಲ.